ಹಾಯ್ ಫ್ರೆಂಡ್ಸ್, ನಾನು ನೆನ್ನೆನೇ ನಿಮ್ಮ ಜೊತೆ ಒಂದು ಚಿಕ್ಕ ವಿಡಿಯೋನ ಹಂಚ್ಕೊಂಡಿದ್ದೆ. ಏನು ಆ ವಿಡಿಯೋ ರೆಸಿಪಿ ಅಂತ ಹೇಳ, ಒಂದು ಗಂಜಿ. ಏನಪ್ಪ ಗಂಜಿನ ಅನ್ಕೋಬೇಡಿ, ಮಿಲೆಟ್ ಗಂಜಿ. ಮಿಲೆಟನ್ನ ಎಷ್ಟು ಅವರ್ ನೆನೆಸ್ಬೇಕು, ಮಿಲೆಟ್ ಗಂಜಿ ಹೇಗೆ ಮಾಡ್ಕೋಬೇಕು. ಬೇಸಿಗೆಗಾಲ ಶುರು ಆಗಿದೆ, ತಂಪಾಗಿರಬೇಕು. ಅದಕ್ಕೆ ಮಡಿಕೆಯಲ್ಲಿ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಿಲೆಟ್ನ 6ರಿಂದ 8 ಅವರ್ ನೆನೆಸಲೇಬೇಕು. ಅದನ್ನ ನೆನೆಸ್ದಾಗೇ ಅದರಲ್ಲಿರೋ ಫೈಬರ್ ಎಲ್ಲ ರಿಲೀಸ್ ಆಗೋದು. ಆವಾಗಲೇ ಅದು ನಮಗೆ ಒಳ್ಳೆ ಡೈಜೆಷನ್ ಆಗೋದು. ಇಲ್ಲ ಅಂದರೆ ತುಂಬ ಜನಕ್ಕೆ ಡೈಜೆಷನ್ ಆಗಲ್ಲ. ಅಷ್ಟೇ, ಸ್ಟಾರ್ಟ್ ಆಯಿತು ನಮ್ದು 6ರಿಂದ 8 ಅವರ್ ನೆನೆಸಿ ಮುಗಿಸೇ ಬಿಡೋಣ. ಇದು ಮುಗಿಸಿದಾಯಿತು. ಸಾಯಂಕಾಲ ಇದನ್ನು ಕರೆಕ್ಟಾಗಿ ಒಳ್ಳೆ ಹದ, ಹಂಗಂತ ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು. ಯಾಕೆ ಅಂದರೆ ಮಡಿಕೆ ಒಡೆದೋಗುತ್ತೆ. ಇನ್ನೆಂಗೂ ಗ್ಯಾಸಿನ ಪ್ರಾಬ್ಲಮ್ಮು, ಮತ್ತೆ ಮೊದಲ ಥರ ನಾವು ಕಟ್ಟಿಗೆ ಒಲೆಗೆ ಬರಬೇಕು ಅನಿಸುತ್ತೆ. ಆಗಲಿ, ಇವಾಗ ಸದ್ಯಕ್ಕಂತೂ ಗ್ಯಾಸಲ್ಲಿ ಮಾಡೋಣ. ಕರೆಕ್ಟಾಗಿರೋ ಹದದಲ್ಲಿ ಅದನ್ನು ಮಾಡ್ಕೋಬೇಕು. ಅದನ್ನೇನು ಬಗ್ಗಿಸ್ಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ನೀರಾಗೆ ಇದ್ದಷ್ಟು ಗಂಜಿಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಆಯಿತು. ಅದನ್ನು ನೀಟಾಗಿ ಮುಚ್ಚಿಟ್ಬಿಟ್ಟು ಅದನ್ನು ಚೆನ್ನಾಗಿ ತಣ್ಣಗೆ ಮಾಡಿಬಿಟ್ಟು, ತಣ್ಣಗಾದ ಮೇಲೆ ಅದಕ್ಕೆ ನೀರು ಇದು ಇಟ್ಬಿಡಬೇಕು. ಬೆಳಗ್ಗೆವರೆಗೂ ಅದು ನೀರಲ್ಲಿ ಇರಬೇಕು. ಅದು ಪ್ರೋಬಯೋಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನೀರನ್ನು ಹಾಕಿ ನೆನೆಸಿ ಇಟ್ಬಿಟ್ಟು, ಹಳೆ ಕಾಲದಲ್ಲೆಲ್ಲ ಆವಾಗ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ನೀರು ಹಾಕಿ ಮಾಡೋರು. ಇವಾಗ ಎಲ್ಲರಿಗೂ ಶುಗರು ತುಂಬ ಚಿಕ್ಕ ವಯಸ್ಸಿಗೇನೆ. ಈ ಸಿರಿಧಾನ್ಯ ತಿನ್ನೋದ್ರಿಂದ ಶುಗರ್ ಇದು ಕಂಟೆಂಟ್, ಗ್ಲುಕೋಟಿನ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಬೆಳಗ್ಗೆನೇ ಹೊಟ್ಟೆ ತಂಪಾಗಿರುತ್ತೆ. ಏನು ಅಂದರೆ ನಮ್ಮವ್ರಿಗೆ ಇದನ್ನೂ ರುಚಿಯಾಗೇ ಬೇಕು. ನಮ್ಮ ಬಾಯಿಗೆ ನಾವು ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ. ಇದನ್ನು ನಾನು 6 ಕಾಲು ಮಾಡ್ತಾಯಿದ್ದೀನಿ. ನವಣೇಲಿ ಮಾಡ್ಬೋದು, ಸಾಮೇಲಿ ಮಾಡ್ಬೋದು, ಹೊರಗೋಲ್ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಿದ್ದಲ್ಲಿ ಮಾಡ್ಬೋದು. ಆದರೆ ನಮ್ಮದರಲ್ಲಿ ರಾಗಿ ಬಂದು ಬೆಸ್ಟ್ ಮಿಲೆಟ್. ನಾ ಹೇಳ್ತಾ ಇದ್ದೆ ಅಲ್ವಾ, ನಮ್ಮವ್ರಿಗೆ ಬಾಯಿಗೆ ಚೆನ್ನಾಗಿ ನಾವು ರುಚಿ ಅಭ್ಯಾಸ ಮಾಡಿದ್ದೀವಿ ಅಂತ. ಅದಕ್ಕೆ ಅದ್ರ ಜೊತೆಗೊಂದು ಚಿಕ್ಕದಾಗಿರೋ ತಡ್ಕ ಅಂದ್ಕೊಳ್ಳಿ ನೀವು. ಅದಕ್ಕೆ ಅದನ್ನೇ ಹೆಲ್ದಿಯಾಗಿ ಮಾಡೋಣ ಅಂತ. ತುಪ್ಪ ಮೈಗೆ ತುಂಬ ಒಳ್ಳೆಯದು. ಎಣ್ಣೆ ಥರ ಹೈ ಕೊಲೆಸ್ಟ್ರಾಲ್ ಅಲ್ಲ. ಹಂಗಂತ ಬೇರೆ ಯಾವುದ್ಯಾವುದೋ ತುಪ್ಪ ಅಲ್ಲ, ಒಳ್ಳೆ ತುಪ್ಪ ಉಪಯೋಗಿಸ್ಬೇಕು. ನೋಡಿ, ಅದರಲ್ಲಿ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಸುಮ್ಮನೆ ಹಾಗೆ ತುಪ್ಪದಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದಕ್ಕೊಂದು ಸೈಡ್ ಮಾಡ್ತಾಯಿದ್ದೇನೆ. ಹಂಗೇ ನೋಡ್ತಾ ಇರಿ. ಇನ್ನು ಏನೇನು ಮಾಡ್ಬೋದು ಸಿರಿಧಾನ್ಯದಲ್ಲಿ ಅಂದರೆ, ಗಂಜಿ ಮಾಡ್ಕೋಬೋದು, ಬಿಸಿಬೇಳೆಭಾತ್ ಮಾಡ್ಬೋದು, ಪೊಂಗಲ್ ಮಾಡ್ಬೋದು, ದೋಸೆ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಬರೀ ಬಿಳಿ ಅನ್ನ ಕೂಡ ಮಾಡ್ಕೋಬೋದು. ಆದರೆ ಯಾವ್ದು ಮಾಡಿದ್ರೂ ನಾವು ಸಿರಿಧಾನ್ಯನ 5 ಅವರು ನೆನೆಸಲೇಬೇಕು. ಆವಾಗಲೇ ಅದು ನಮ್ಮ ಡೈಜೆಷನ್ ಆಗೋದು. ಅದರದ್ದು ಫುಲ್ಲು ಪೋಷಕಾಂಶ ನಮ್ಮ ಮೈಗೆ ಸಿಗೋದು. ತುಂಬ ಜನ ಏನು ಮಾಡ್ತಾರೆ, ಬಿಳಿ ಅನ್ನದ ಥರ ಅದನ್ನು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಹಾಗಲ್ಲ, ಪ್ರತಿಯೊಂದು ಐಟಮನ್ನು ಅದರ ರೀತಿಯಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇನ್ನು ಅದಕ್ಕೆ ಖಾರ, ಉಪ್ಪು, ಅರಿಶಿನ, ಮೈಗೆ ಎಲ್ಲ ರುಚಿ ಕೊಡೋ ಅಂಥದ್ದು, ಸ್ವಲ್ಪ ಲೈಟಿಗೆ ಮೈಗೆ ಒಳ್ಳೆಯದಾಗಿರೋ ಅಂಥದ್ದು ನಮ್ಮ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಅಂತ ಏನೂ ಇಲ್ಲ. ಅದಕ್ಕೆ ಆವಾಗಿನ ಕಾಲದಲ್ಲೆಲ್ಲ ನಾವು ಸಣ್ಣದಾಗಿ ಈರುಳ್ಳಿ ಹೆಚ್ಚು ಹಾಕೋತಾ ಇದ್ವಿ ರಾಗಿ ಗಂಜಿಗೆ, ಅನ್ನದಕ್ಕೆ ಎಲ್ಲ. ಆ ಫ್ಲೇವರ್ ಜೊತೆಗೆ ನಮ್ಗೆ ಈರುಳ್ಳಿನೂ ಅಷ್ಟೇ ಒಳ್ಳೆ ಡೈಜೆಷನ್ ಕೊಡುತ್ತೆ. ಇನ್ನು ಅದಕ್ಕೆ ತಕ್ಕನಂಗೆ ಕೊತ್ತಂಬರಿ ಬಿದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನೆಲ್ಲ ಚೆನ್ನಾಗಿ ಕಲಸಿ ಇದನ್ನು ಗಂಜಿ ಜೊತೆ ಹೇಗೆ ಇಟ್ಕೊಂಡು ತಿನ್ನಬೇಕು, ಕುಡಿಬೇಕು ಅಂತ ತೋರಿಸ್ತೀನಿ ನೋಡಿ. ಆದರೆ ತುಂಬ ಜನಕ್ಕೆ ಹಸಿ ಈರುಳ್ಳಿ ಇಷ್ಟ ಇಲ್ಲ ಅಂಥವ್ರು ಅದನ್ನು ಸ್ಕಿಪ್ ಮಾಡ್ಬೋದು. ಬರೀ ಇದನ್ನು ಕೂಡ ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಿಂಗೆ ಒಳ್ಳೊಳ್ಳೆ ಹೆಲ್ತಿಯಾಗಿರೋದು ವಿಡಿಯೋ ನಿಮ್ಗೆ ಹಾಕ್ತಾ ಇರ್ತೀನಿ. ಹೆಲ್ತಿಯಾಗಿರೋ ಅಡುಗೆಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ನಾನು ನಿಮ್ಮ ಭಾರತಿ ವಿಜಿ. ಟೈಮ್ ಪಾಸ್ ಅಟ್ 10 ಮಿನಿಟ್ಸಲ್ಲಿ ಈ ಥರ ಒಳ್ಳೆ ವೀಡಿಯೋಗಳು ನೋಡಬೇಕು ತಾನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಫಾಲೋ ಮಾಡಿ. ನೀವು ಕಲ್ತ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಈ ಥರ ಇರೋ ಒಳ್ಳೆ ಆರೋಗ್ಯಕರವಾಗಿರೋದು ನೆಕ್ಸ್ಟು ಮಿಲೆಟಲ್ಲೇ ಒಳ್ಳೆ ಐಟಮ್ ಮಾಡಿಕೊಡ್ತೀನಿ. ಇಷ್ಟೊತ್ತು ಆರೋಗ್ಯವಾಗಿ ತಿನ್ನೋದು ಹೇಗೆ ಅಂತ ಕಲ್ತ್ಕೊಂಡ್ವಿ. ಅದನ್ನು ಕರಗಿಸೋದು ಹೇಗೆ ಅಂತಲೂ ನೋಡಬೇಕು ತಾನೆ. ನೆಕ್ಸ್ಟ್ ನಂದೊಂದು ಚಿಕ್ಕ ವಿಡಿಯೋ ಬರುತ್ತೆ,
ಅದನ್ನು ನೋಡಿ.